ಸೊ ಒಂದು ನಿಮ್ಮ ಪ್ರಾಜೆಕ್ಟ್ಗಳು ನೆಕ್ಸ್ಟ್ ಸಿನಿಮಾ ಪ್ರಾಜೆಕ್ಟ್ ಮಾಡಬೇಕು ಅಂತನಿದ್ದೀನಿ ಅಂತ ಕೂಡ ಹೇಳಿದ್ರಿ. ಸೊ ಮಾಡಿ ಒಳ್ಳೆಯದಾಗಲಿ. ಅದ್ರ ಜೊತೆಗೆ ಇವಾಗ ಏನಂತಂದರೆ ನಿಮ್ಮದು ಆದಂಥ ಒಂದು ಡ್ರೀಮ್ ಪ್ರಾಜೆಕ್ಟ್ ಇರುತ್ತೆ, ಡ್ರೀಮ್ ಪಾತ್ರ ಇರುತ್ತೆ. ಸೊ ಈ ಪಾತ್ರದ ಮೂಲಕ ನಾನು ಎಂಟ್ರಿ ಕೊಡಬೇಕು, ಈ ಪಾತ್ರ ನನ್ನ ಫೇವ್ರೇಟ್ ಪಾತ್ರ ಅನ್ನೋದಿದ್ರೆ ಏನು ಪಾತ್ರದ ಮೂಲಕ ಇಷ್ಟಪಡ್ತೀರಿ ನೀವು? ಸರ್ ಅಂದರೆ ಇಲ್ಲಿ ನನಗೇನು ಫೇವ್ರೇಟ್ ಅನ್ನೋದಕ್ಕಿಂತ ಆಡಿಯನ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದು ಇಂಪಾರ್ಟೆಂಟು. ಸೊ ಆಡಿಯನ್ಸಿಗೆ ಹತ್ತಿರ ಆಗೋ ಥರದ್ದು ಯಾವ ಪಾತ್ರ ಇದ್ದರೂ ಮಾಡೋಣ ಸರ್. ಇದು ಇದೆ ಅಂತ ಯಾವುದು ಆ ಥರದ್ದಿಲ್ಲ. ಸೊ ಯಾವ ಪಾತ್ರ ಇದ್ರೂ ಖುಷಿಯಿಂದ ಅಂದರೆ ನನಗೆ ಸೂಟ್ ಆಗುತ್ತೆ, ನನ್ನ ಕೈಲಿ ಮಾಡ್ಬೋದು ಅಂದರೆ ಡೆಫಿನೆಟಾಗಿ ಮಾಡೋಣ ಸರ್. ಓಕೆ. ಅದ್ರ ಜೊತೆಗೆ ಅವ್ರಿಗೆ ಏನಾದ್ರು ಬೇರೆ ಇಂಡಸ್ಟ್ರಿ ಕಡೆಯಿಂದ ಏನಾರು ಆಫರ್ ಬರ್ತಿದೆಯಾ ಪಾತ್ರಗಳಿಗೆ? ಡೆಫಿನೆಟ್ಲಿ ಇಲ್ಲ ಸರ್. ಫಸ್ಟ್ ನಮ್ಮ ಕನ್ನಡ ಸಿನಿಮಾ, ಇಲ್ಲಿ ಸಿನಿಮಾ ಮಾಡಬೇಕಂತಲೇ ನಾವು ಇದನ್ನು ಮಾಡಿರೋದು. ಸೊ ಬೇರೆದ್ರ ಬಗ್ಗೆ ಎಲ್ಲ ಇನ್ನೂ ಏನು ಪ್ಲ್ಯಾನ್ ಇಲ್ಲ. ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಈ ಒಬ್ಬ ನಟನ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ಕೋಬೇಕು, ಅದು ಆ್ಯಸ್ ಎ ಫ್ರೆಂಡು ಯಾವುದೇ ಪಾತ್ರ ಆಗಿರ್ಬೋದು. ಸೊ ಈ ಜೊತೆ ನಾನು ಒಂದು ಆ್ಯಕ್ಟ್ ಮಾಡಬೇಕು ಅಂತೀರಿ, ಯಾವ್ಯಾವ ಜೊತೆ ಮಾಡಬೇಕಂತ ಆಸೆ ಇದೆ ಅಂತ? ಸರ್ ಅಂದರೆ ನಾವು ನೋಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಸಿನಿಮಾ ಆಗಲಿ ಇದೆಲ್ಲ ನೋಡೋಕ್ಕೆ ಸ್ಟಾರ್ಟ್ ಎಲ್ಲರೂ ಸಿನಿಮಾನೂ ನೋಡಿ ಎಲ್ರದ್ದು ಒಂದೊಂದು ಫೇವ್ರೇಟ್ ಸಿನಿಮಾಗಳಿದೆ ಸರ್. ಇವರು ಅವರು ಅಂತ ಅಲ್ಲ. ಸೊ ಯಾರ ಜೊತೆ ಸಿಕ್ಕಿದ್ರೂ ಖುಷಿಯಾಗಿ ಮಾಡೋದೇ ಸರ್. ಫೈನಲಿ ಬೂರಮೆ ಅದ್ಭುತವಾಗಿ ಬಂದಿದೆ ಸಾಂಗು. ಸೊ ಏನು ಹೇಳ್ತಾರೆ ನಮ್ಮ ಕನ್ನಡ ಅಭಿಮಾನಿ ಪ್ರೇಕ್ಷಕರಿಗೆ, ಫ್ಯಾನ್ಸ್ಗಳಿಗೆ? ಸೊ ನೀವೇ ಹೇಳಿದ್ರಿ ಅದ್ಭುತವಾಗಿ ಬಂದಿದೆ ಅಂತ. ಅದು ಅವ್ರಿಗೂ ಏನಾದರೂ ಅನಿಸಿ ಇಲ್ಲ ಈ ಸಾಂಗಲ್ಲಿ ಏನೋ ಒಂದಷ್ಟು ಎಫರ್ಟ್ ಹಾಕಿ ಮಾಡಿದ್ದಾರೆ, ಇದನ್ನು ನಾವು ಒಂದಷ್ಟು ಜನಕ್ಕೆ ಶೇರ್ ಮಾಡೋದಾಗಲಿ, ಸೊ ಅದೊಂದು ರೀಚ್ ಆದರೆ ನಮಗೆ ಇನ್ನೊಂದು ನೆಕ್ಸ್ಟ್ ಪ್ರಯತ್ನಕ್ಕೆ ಈಸಿ ಆಗುತ್ತೆ. ಸೊ ನಿಮಗೆ ಈ ಒಂದು ಪ್ರಯತ್ನ ಇಷ್ಟ ಆಗಿದರೆ ಡೆಫಿನೆಟ್ಲಿ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ದಟ್ ಇನ್ನೊಂದಷ್ಟು ಜನ ಹೊಸಬ್ರು ನಮ್ಮ ಥರ ಇನ್ನೊಂದು ಬೇರೆ ಬೇರೆ ಪ್ರಯತ್ನ ಮಾಡೋಕ್ಕೆ ಒಂದು ಧೈರ್ಯ ಬರುತ್ತೆ ಸರ್.